ದೇವ ಜನರೇ, ಈ ತೋಟವನ್ನು ಒಂದು ಸಾರಿ ನೋಡಿ, ಎಷ್ಟು ಅಂದ ಚಂದವಾಗಿದೆ. ಈ ತೋಟದಲ್ಲಿ ಇರುವ ಹೂಗಳನ್ನು, ಮರಗಳನ್ನು ನಾವು ನೋಡುವಾಗ ಎಷ್ಟು ಸುಂದರವಾಗಿದೆ. ದೇವರು ಉಂಟು ಮಾಡಿರೋದು ಎಲ್ಲವೂ ಆಶೀರ್ವಾದವಾಗಿದೆ. ದೇವರು ಉಂಟು ಮಾಡಿದ ಎಲ್ಲವೂ ಚೆನ್ನಾಗಿದೆ, ನಮಗೆ ಅದು ರಮ್ಯವಾಗಿದೆ. ಆಮೇನ್. ಅದ ಕಾರಣ ಈ ವಾಕ್ಯದಲ್ಲಿ ನಾವು ನೋಡುವಾಗ ನಾಳೆ ಹಾಳಾಗಿ ಹೋಗುವ ಒಳೆಪಾಳಕ್ಕಾಗಿ ನಾವು ಯಾರು ಚಿಂತೆ ಮಾಡಿಕೊಡುದು. ಈ ದೇಹವು ಇವತ್ತಿರುತ್ತೆ, ನಾಳೆ ಇರೋದಿಲ್ಲ. ಆದರೆ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾರೆ, ನಮ್ಮೊಳಗೆ ದೇವರ ಒಂದು ಜೀವವನ್ನು ಇಟ್ಟಿದ್ದಾರೆ. ಆ ಜೀವ ಆತ್ಮ ರಕ್ಷಣೆಯನ್ನು ನಾವು ನೋಡುವಾಗ ಈ ಹೂವಿನ ತೋಟಗಳನ್ನು ದೇವರು ಯಾವ ಥರ ಆಶೀರ್ವಾದ ಮಾಡಿದ್ದಾರೆ, ಅದೇ ಥರ ನಮ್ಮ ಜೀವನವನ್ನು ಕೂಡ ದೇವರು ಆಶೀರ್ವಾದ ಮಾಡಿದ್ದಾರೆ. ಅದೇ ಥರ ಪ್ರಿಯ ದೇವ ಮಕ್ಕಳೇ, ಇವತ್ತು ನಿಮ್ಮ ಜೀವನದಲ್ಲಿ ಕಷ್ಟ, ಕಣ್ಣೀರು, ನೋವುಗಳ, ದುಃಖಗಳ, ಪ್ರಚನೆಗಳ, ಹೋರಾಟನ, ಸಾಲನ, ತೊಂದರೆಗಳ ಏನೇ ಬಾಧೆ ಇದ್ರೇನು ನೀವೆಲ್ಲರೂ ದೇವರಿಗೆ ಮೊರೆ ಇಡ್ರಿ. ದೇವರು ನಿಮ್ಮನ್ನೇನು ಮಾಡ್ತಾರೆ, ಕೇಳಿ ಅದರಂತೆ ನಿಮಗೆ ಬಿಡುಗಡೆ ಮಾಡ್ತಿದ್ದಾರೆ. ಈಗ ನೋಡಿ, ಅದು ಬಿತ್ತುವುದಿಲ್ಲ, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡ್ರಿ, ಅದು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ಸೇರಿಸಿಟ್ಟುಕೊಳ್ಳುವುದಿಲ್ಲ. ಈ ವಾಕ್ಯದಿಂದ ನೋಡುವಾಗ ಮತ್ತಾಯ 6ನೇ ಅಧ್ಯಾಯ 26, 27, 28, 29 ತನಕ ಓದುವಾಗ ಅದರಲ್ಲಿ 33ನೇ ವಾಕ್ಯವನ್ನು ವಿಶೇಷವಾಗಿದೆ. ಆ ವಾಕ್ಯ ಏನು ಹೇಳ್ತಾ ಐತೆ, ಮೊದಲು ನೀವು ದೇವರ ರಾಜ್ಯಕ್ಕಾಗಿ, ನೀತಿಕ್ಕಾಗಿ ತವಕಪಟ್ಟು ಹುಡುಕರಿ, ಆವಾಗ ನಿಮಗೆ ಎಲ್ಲವೂ ಕೂಡಿಸಿ ಕೊಡಲ್ಪಡುವುದು. ನೋಡಿ, ಈ ವಾಕ್ಯದಲ್ಲಿ ನಾವು ನೋಡುವಾಗ ನಮ್ಮ ದೇವರು ನಮ್ಮನ್ನೇ ಅದ್ಭುತವಾಗಲಿ ನಮ್ಮನ್ನೇ ಉಡಿಸಿ ತೊಡಿಸಿ ನಮ್ಮನ್ನೇ ಆಶೀರ್ವಾದ ಮಾಡಿದ್ದಾರೆ. ನರ ಮನಸ್ಸನ್ನು ದೇವರು ಯಾಕೆ ಉಂಟು ಮಾಡಿದ್ರು ಅಂತಂದರೆ, ಆತನನ್ನು ಮಹಿಮೆ ಪಡಿಸುವುದಕ್ಕಾಗಿ, ಆತನನ್ನು ಕೊಂಡಾಡುವುದಕ್ಕಾಗಿ. ನನ್ನ ಪ್ರಿಯ ದೇವ ಜನರೇ, ಇವತ್ತು ನೀವೆಂಥ ಇಕ್ಕಟ್ಟಲ್ಲಿದ್ದೀರಾ, ಎಂಥ ಬಿಕ್ಕಟ್ಟಲ್ಲಿದ್ದೀರಾ, ಏನು ಸಮಸ್ಯೆಗಳಲ್ಲಿದ್ದೀರಾ, ಅದನ್ನು ಸ್ವಲ್ಪ ನೀವು ಆಲೋಚನೆ ಮಾಡಿ ದೇವರ ಮುಂದೆ ನಿಮ್ಮನ್ನು ಸರೆಂಡರ್ ಮಾಡಿ, ನಿಮಗೇನೋ ಅಗತ್ಯಗಳಿದ್ರೇನು ದೇವರು ಏನು ಮಾಡ್ತಾರೆ, ಅದನ್ನೆಲ್ಲ ಬಿಡುಗಡೆ ಮಾಡ್ತಾರೆ. ಆಮೇಲೆ ಹಲ್ಲೆಲೂಯಾ. ಇದರ ಕಾರಣ ಮತ್ತೊಂದು ವಾಕ್ಯವನ್ನು ಕೂಡ ನಾವು ನೋಡಿಕೊಳ್ಳಬಹುದು. ನಾವು ಚಿಂತೆ ಮಾಡೋದ್ರಿಂದ ಒಂದು ಮೊಳ ಉದ್ದ ಕೂಡ್ಸೋಕ್ಕಾಗಲ್ಲ, ಬೆಳೆಸೋಕ್ಕಾಗಲ್ಲ. ಯಾಕಂದರೆ ಈ ಹೂವುಗಳಲ್ಲಿ ಯಾವ ಥರ ದೇವರು ಸುಂದರವಾಗಿ ಈ ಗಿಡ ಮರಗಳನ್ನು, ಹೂಗಳನ್ನು ಬೆಳೆಸಿದಾರೋ, ಸಾಕುತ್ತಾರೋ, ಸಲುಗುತ್ತಾರೋ, ಅದೇ ಥರ ದೇವರು ನಮ್ಮನ್ನು ಅನುದಿನವೂ ಕೈ ಬಿಡದೆ ನಮ್ಮನ್ನು ಸಾಕುತ್ತಾರೆ, ಸಲಗುತ್ತಾರೆ. ಪ್ರಿಯ ದೇವರ ಮಕ್ಕಳೇ, ಇವತ್ತು ದಿನಗಳು ಈ ಪ್ರಪಂಚದಲ್ಲಿ ನಾವು ನೋಡುತ್ತಾ ಇದ್ರಿ, ಈ ಪ್ರಪಂಚವೇ ಒಂದು ಮಾಯವಾಗಿ ಅಳೀತೈತೆ. ಈ ಪ್ರಪಂಚವು ದಿನಕ್ಕೆ ದೇವರ ಕೋಪಕ್ಕೆ ಅದು ಗುರಿಯಾಗಿದೆ. ಈ ಪ್ರಪಂಚದಲ್ಲಿರುವ ಜನಗಳು ಹಲವಾರು ರೀತಿಯಲ್ಲಿ ಅಪರಾಧ, ಪಾಪಗಳಿಂದ ತುಂಬಲ್ಪಟ್ಟವರಾಗಿದ್ದಾರೆ, ದೇವರ ಕೋಪಕ್ಕೆ ವಿರೋಧವಾಗಿದ್ದಾರೆ. ಅದ ಕಾರಣ ದೇವರು ಇದು ಎಲ್ಲವನ್ನು ಅಳಿಸಿಬಿಡುತ್ತಾರೆ. ಅದ ಕಾರಣ ನೋಡ್ರಿ, ನಾವು ಕೂಡ ಅಳಿಯದಂಥ ಪರಲೋಕ ರಾಜ್ಯದಲ್ಲಿ ನಾವು ಸೇರಬೇಕಂದ್ರೆ ನಾವೇನು ಮಾಡಬೇಕು, ನಮ್ಮನ್ನೇ ದೇವರಿಗೆ ಬಿಟ್ಟು ಕೊಡಬೇಕು, ತ್ಯಾಗ ಮಾಡಬೇಕು. ಹೇಗೆ ತ್ಯಾಗ ಮಾಡೋದು? ಇವತ್ತು ನಾವು ನೋಡ್ತಾ ಇದ್ರಿ, ಅನೇಕ ಕಾರ್ಯಗಳನ್ನು ನಾವು ನೋಡಬಹುದು. ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ನಾವು ಮೊರೆ ಇಡುವಾಗ ಆತನು ಕೇಳಿ ಸದೂತ್ರವು ದಯಪಾಲಿಸಿದ್ದಾರೆ. ಆತನು ನಮಗೆ ಸದೂತ್ರ ಕೊಟ್ಟಿದ್ದಕ್ಕೆ ಮೇಲೆ ನಾವು ಏನಾಗಿರಬೇಕು, ಆತನನ್ನು ಮಹಿಮೆ ಪಡಿಸಬೇಕು, ಆತನನ್ನು ಕೊಂಡಾಡಬೇಕು, ಆತನನ್ನು ಸ್ತುತಿಸಬೇಕು. ಆಮೇಲೆ ದಾವೀದ ಸಂಕೀರ್ತನೆಗಳಲ್ಲಿ ನೋಡುವಾಗ ಅನೇಕ ವಾಕ್ಯಗಳನ್ನು ನಾವು ಕಂಡುಕೊಳ್ಳಬಹುದು. ಆಮೇಲೆ ಹಲ್ಲೆಲೂಯಾ. ಹೇಗೆ, ಏನು, ಎಂತ ಅಂತ ನೋಡುವಾಗ ಅನೇಕ ವಾಕ್ಯಗಳು ನಮಗೆ ಅದು ಉಜ್ಜೀವನವನ್ನು ಉಂಟು ಮಾಡ್ತಾ ಇದೆ. ಇದು ಯೆಶಾಯದಲ್ಲಿ ಅನೇಕ ಕಾರ್ಯಗಳನ್ನು ಕೂಡ ನಾವು ನೋಡಬಹುದು. ಯೆಶಾಯದಲ್ಲಿ 55:1 ಓದುವಾಗ, ಎಲೆ ಬಾಯಾರಿದ ಸಕಲ ಜನರೇ ನೀವೆಲ್ಲರೂ ನೀರಿನ ಬಳಿಗೆ ಬನ್ನಿರಿ. ಆಮೇಲೆ ಆ ವಾಕ್ಯ ನೋಡಿ ಎಷ್ಟು ಸ್ಪಷ್ಟವಾಗಿದೆ. ಯಾಕಂದರೆ ನೀರಿನ ಬಳಿ ಅಂತ ಹೇಳುವಾಗ ನೋಡಿ, ಈ ತೋಟಕ್ಕೆ ದಿನಾಗಲೂ ನೀರು ಹಾಯಿಸ್ತಾರೆ, ದಿನಾಗಲೂ ಗೊಬ್ಬರ ಹಾಕ್ತಾರೆ, ದಿನಾಗಲೂ ಏನು ಮಾಡ್ತಾರೆ, ಇದ್ರೆ ಚೆನ್ನಾಗಿ ತೋಟಗಾರನು ನೋಡಿಕೊಳ್ಳುತ್ತಾರೆ. ಈ ತೋಟಗಾರನು ಈ ಹೂಗಳನ್ನು, ಗಿಡವನ್ನು ಚೆನ್ನಾಗಿ ಬೆಳೆಸುವಾಗ, ನೀರು ಹಾಯಿಸುವಾಗ, ಗೊಬ್ಬರ ಹಾಕುವಾಗ ಇದು ಚೆನ್ನಾಗಿ ಬೆಳೀತೈತೆ. ಇದಕ್ಕೆ ಉದಾಹರಣೆ ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ ವಾಕ್ಯ 1 ಓದುವಾಗ ಇಲ್ಲಿ ಯೇಸು ಸ್ವಾಮಿ ತಾನು ಹೇಳ್ತಿದ್ದಾರೆ, ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ನನ್ನ ತಂದೆ ತೋಟಗಾರನು. ಆವಾಗ ನೋಡಿ, ನಾನೇ ದ್ರಾಕ್ಷಿ ಬಳ್ಳಿ, ನನ್ನ ತಂದೆ ತೋಟಗಾರನು, ನನ್ನಲ್ಲಿದ್ದು ಫಲ ಕೊಡುವ ಪ್ರತಿ ಒಂದು ಕೊಂಬೆಯನ್ನು ಹೆಚ್ಚು ಫಲ ಕೊಡುವ ಹಾಗೆ ನಾನೇನು ಮಾಡುವೆನು, ಅದನ್ನು ಶುದ್ಧೀಕರಣ ಮಾಡುವೆನು.
ನನ್ನ ಪ್ರಿಯ ದೇವರ ಮಕ್ಕಳೇ, ಶುದ್ಧೀಕರಣವಾಗಬೇಕು. ಎರಡನೆಯದು ನಾವು ನೋಡ್ತಾ ಇದ್ರಿ, ನನ್ನಲ್ಲಿ ಇದ್ದು ಫಲ ಕೊಡದ ಪ್ರತಿಯೊಂದು ಕೊಂಬೆಗಳನ್ನು ನಾನೇನು ಮಾಡ್ತೀನಿ, ಕಡಿದು ಬೆಂಕಿ ಒಳಗೆ ಹಾಕುವೆನು ಅಂತ ಹೇಳಿದ್ದಾರೆ. ಆಗ ನೋಡ್ರಿ, ಈ ವಾಕ್ಯವನ್ನು ಮೊದಲು ಮತ್ತಾಯದರಲ್ಲಿ ನೋಡಿದ ಪ್ರಕಾರ ಹೂವಿನ ಬಗೆ ಮತ್ತು ನಮ್ಮ ಅಂದರೆ ಹೂವಿನ ಬಗ್ಗೆ ನೋಡ್ತಾ ಇದ್ರಿ, ಅದೇ ಥರ ಆ ತೋಟದ ಬಗ್ಗೆ ಹೂವಿನ ಆ ತೋಟದ ಬಗ್ಗೆ ನಾವು ನೋಡ್ತಾ ಇದ್ರಿ. ಆಮೇಲೆ ಆ ತೋಟವು ಯಾವ ಥರ ಇದೆ ಅಂದರೆ ಸುಂದರವಾಗಿದೆ. ನೋಡಿ, ಅನೇಕ ತೋಟಗಳಲ್ಲಿ ನೋಡ್ತಾ ಇದ್ರಿ, ಆದರೆ ಅನೇಕ ರೈತರು ಇಲ್ಲಿ ಬೆಳೆಯನ್ನು ಮಾಡ್ತಿದ್ದಾರೆ. ಇದರಲ್ಲಿ ಮಾಡುವಾಗ ಒಂದೊಂದು ತೋಟದಲ್ಲಿ ಒಂದೊಂದು ಕಾರ್ಯಗಳನ್ನು ಮಾಡ್ತಿದ್ದಾರೆ. ಆಮೇಲೆ ಆ ಒಂದೊಂದು ಕಾರ್ಯಗಳನ್ನು ಒಂದೊಂದು ವಿಧವಾದ ಗಿಡಗಳನ್ನು ಇಟ್ಟಿದ್ದಾರೆ, ಮತ್ತು ಮರಗಳನ್ನು ಇಟ್ಟಿದ್ದಾರೆ, ಅದರೊಳಗೆ ಸೊಪ್ಪುಗಳನ್ನು ಇಟ್ಟಿದ್ದಾರೆ, ಅದರೊಳಗೆ ಕಾಯಿ ಪಲ್ಯಗಳನ್ನು ಇಟ್ಟಿದ್ದಾರೆ. ಆಮೇಲೆ ಎಷ್ಟು ಚೆನ್ನಾಗಿ ದೇವರು ತಾನೇ ಇದನ್ನೇ ಆಶೀರ್ವಾದ ಮಾಡಿದ್ದಾರೆ. ಈ ಆಶೀರ್ವಾದಕ್ಕೆ ನಾವೇ ಅಡ್ಡಿಯಾಗಿರಕೂಡದು. ಈ ಆಶೀರ್ವಾದವನ್ನು ನಾವು ಹೊಂದಿಕೊಳ್ಳೋವರಾಗಿರಬೇಕು. ಆಮೇಲೆ ಅದೇ ಯೋಹಾನ ಬರೆದ ಸುವಾರ್ತೆಯಲ್ಲಿ 15ನೇ ಅಧ್ಯಾಯ ಅದರಲ್ಲಿ 7ನೇ ವಾಕ್ಯದಲ್ಲಿ ಏನಂತ ಓದ್ತಾ ಇದ್ರೆ ಅಂದರೆ, ಆ ವಾಕ್ಯ ಹೇಳ್ತೈತೆ, ನಮಗೇನು ಹೇಳ್ತೈತೆ, ಯೇಸು ಸ್ವಾಮಿ ಈ ರೀತಿ ಹೇಳಿದ್ದಾರೆ, ನೀವು ನನ್ನಲ್ಲಿ ನಾನು ನಿಮ್ಮಲ್ಲಿ ಆಮೇಲೆ ಇದ್ದರೆ ಭಾಳ ಫಲವನ್ನು ಕೊಡುವಿರಿ. ಅವಾಗ ನೋಡಿ, ನಾವು ಎಲ್ಲರೂ ಆತನ ಒಳಗಿದ್ದರೆ, ಆತನಲ್ಲಿದ್ದರೆ ನಾವು ಫಲ ಕೊಡುವ ಹಾಗೆ ಸ್ವಾಮಿ ಏನು ಮಾಡ್ತಾರೆ, ನಮ್ಮನ್ನೇ ಆಶೀರ್ವಾದ ಮಾಡ್ತಿದ್ದಾರೆ. ನೋಡಿ, ಈ ವಾಕ್ಯದಲ್ಲಿ ಕಂಡುಕೊಳ್ಳುವ ಸತ್ಯವನ್ನು ನನ್ನ ಪ್ರಿಯ ದೇವ ಜನರೇ, 3ನೇ ವಾಕ್ಯ ನೋಡಿ, ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಈಗ ಶುದ್ಧರಾಗಿ ಇದ್ದೀರಿ. ನೀವು ನನ್ನಲ್ಲಿ ನೆಲೆಕೊಂಡಿರಿ, ನಾನು ನಿಮ್ಮಲ್ಲಿ ನೆಲೆಕೊಂಡು ಇರುವೇನು. ಆಮೇಲೆ ಕೊಂಬೆಯು ಬಳ್ಳಿಯಲ್ಲಿ ನೆಲೆಕೊಂಡು ಇರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದು, ಹಾಗೆಯೇ ನೀವು ನನ್ನಲ್ಲಿ ನೆಲೆಕೊಂಡು ಇರದಿದ್ದರೆ ಫಲ ಕೊಡಲಾರ್ರಿ. ನಾನು ದ್ರಾಕ್ಷೆ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಕೊಂಡು ಇದ್ದರೆ ಅವನೇ ಬಹಳ ಫಲವನ್ನು ಕೊಡುವನು. ಆಮೇಲೆ ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರೆ. ಈ ವಾಕ್ಯದಲ್ಲಿ ನಾವು ನೋಡುವಾಗ ದೇವರು ನಮ್ಮಲ್ಲಿರಬೇಕು, ನಾವು ದೇವರಲ್ಲಿರಬೇಕು. ದೇವರು ತಾನೇ ನಿಮ್ಮನ್ನೇ ಆಶೀರ್ವಾದ ಮಾಡಲಿ. ಆಮೇನ್, ಆಮೇನ್.